ಆಡಿಯನ್ಸ್, ಆರ್ ಯು ರೆಡಿ ವಿತ್ ಯುವರ್ ಕ್ವಶನ್? ಎಸ್. ದಯವಿಟ್ಟು ನಿಮ್ಮ ಹೆಸರು ಹೇಳಿ ಮತ್ತೆ ಪ್ರಶ್ನೆ ಕೇಳಿ. ನನ್ನ ಹೆಸರು ಸಚ್ಚಿದಾನಂದ್ ಪ್ರಜಾಪತಿ, ಒಬ್ಬ IIT ಪಾಸ್ಔಟ್ ಎಂಟರ್ಪ್ರಿನಿಯರ್ ಮತ್ತೆ ಒಬ್ಬ ನಾರ್ಮಲ್ ಕಾಲೇಜಿಂದ ಪಾಸ್ಔಟ್ ಆಗಿರೋ ಎಂಟರ್ಪ್ರಿನಿಯರ್. ಇದರಲ್ಲಿ IIT ಪಾಸ್ಔಟ್ ಆಗಿರೋ ಎಂಟರ್ಪ್ರಿನಿಯರ್ ಹತ್ರ ಏನ್ ಅಂತ ಏಜಸ್ ಇದೆ ನಾರ್ಮಲ್ ಕಾಲೇಜಲ್ಲಿ ಪಾಸ್ಔಟ್ ಆಗಿರೋ ಎಂಟರ್ಪ್ರಿನಿಯರ್ಗಿಂತ, ಅದ್ರ ಡಿಫ್ರೆನ್ಸ್ ಹೇಳಿ. ನೋಡಿ, ಎಂಟರ್ಪ್ರಿನರ್ ಅಂದ್ರೆ ಎಂಟರ್ಪ್ರಿನರ್ ಅಷ್ಟೇ. ಇಟ್ ಡಸಂಟ್ ಮ್ಯಾಟರ್ ಅವ್ನು ಎಲ್ಲಿಂದ ಮಾಡಿದಾನೆ, ಅವ್ನು ಎಷ್ಟು ಓದಿದಾನೆ. ಇನ್ಫ್ಯಾಕ್ಟ್ ನೀವು ಲೀಸ್ಟ್ ಆಫ್ 20 ಬಿಲಿಯನಿಯರ್ಸ್ ನ ನೋಡಿದ್ರೆ ಅವರೆಲ್ಲ ಕಾಲೇಜ್ ಡ್ರಾಪ್ ಔಟ್ಸ್. ಸೊ ಎಂಟರ್ಪ್ರಿನರ್ ನೀವು ಆಗ್ಬೇಕು ಅಂದ್ರೆ 24/7 ಹಾರ್ಡ್ ವರ್ಕ್ ಅಂಡ್ ಕಮಿಟ್ಮೆಂಟ್. ಹಸಲ್. ದಟ್ಸ್ ಯುವರ್ ಕ್ವಾಲಿಫಿಕೇಶನ್. ಈ ಜಗತ್ತಲ್ಲಿ ಸ್ಟೈಲು ಮತ್ತೆ ಕಂಫರ್ಟ್ನ ನಡುವೆ ಡಿಬೇಟ್ ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಫ್ಯಾಷನ್ ವರ್ಲ್ಡ್ ಅಲ್ಲಿ ಇವೆರಡರ ಪರ್ಫೆಕ್ಟ್ ಕಾಂಬಿನೇಷನ್ ತಗೊಂಡ್ಬಂದಿದ್ದಾರೆ ದೇಶದ ರಾಜಧಾನಿ ಡೆಲ್ಲಿಯಿಂದ ಕಂಚನ್ ಗುಪ್ತಾ. ಟೈಟನ್ಸ್, ನಮ್ಮ ಮನೆಗೆ ಒಂದು ಸಣ್ಣ ಮಗು ಬಂದಾಗ ನಾವ್ ಯಾವಾಗ್ಲೂ ಅದ್ರ ಆರೈಕೆ ಹೆಲ್ತ್ನ ನೋಡ್ತಾನೆ ಇರ್ತೀವಿ. ಟೈಮಿಗೆ ಸರಿಯಾಗಿ ಅವ್ರಿಗೆ ಫೀಡ್ ಮಾಡೋದು, ಅವ್ರ ನ್ಯಾಪಿ ಚೇಂಜ್ ಮಾಡೋದು, ಎಲ್ಲದಕ್ಕಿಂತ ಸಾಫ್ಟ್ ಫ್ಯಾಬ್ರಿಕ್ ಅಲ್ಲಿ ಅವ್ರಿಗೆ ಬಟ್ಟೆ ತಗೊಂಡ್ಬರೋದು, ಅವ್ರಿಗೆ ಏನೇನ್ ಬೇಕೋ ಎಲ್ಲ ನೋಡ್ಕೊಂತಿರ್ತೀವಿ. ನಾವ್ ಹಾಗೆ ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮನ್ನ ನಾವ್ ನೋಡ್ಕೊಳ್ಳೋದನ್ನ ಕಲ್ತ್ ಬಿಡ್ತೀವಿ. ಆದ್ರೆ ಇನ್ನೊಂಥರ ಸಂದರ್ಭ ಬಂದಾಗ ಅದು ಹೆಲ್ತ್ ಮತ್ತೆ ಏಜ್ ಲಿಮಿಟೇಷನ್ ಇಂದ ನಾವು ನಮ್ಮ ದಿನನಿತ್ಯದ ಕೆಲಸ ಕೂಡ ನಮಗ್ ದೊಡ್ಡ ಕೆಲಸ ತರ ಆಗ್ಬಿಡುತ್ತೆ. ಅವಾಗ ಅದ್ ಯಾವ ರೀತಿ ಅಂದ್ರೆ 2 ನಿಮಿಷದಲ್ಲೇ ರೆಡಿ ಆಗ್ಬಿಡೋರ್ಗೆ ಕೈನ ಮೇಲೆತ್ತಿ ಟೀ ಶರ್ಟ್ ಹಾಕೊಳ್ಳೋದು ಕೂಡ ತುಂಬಾ ದೊಡ್ಡ ಟಾಸ್ಕ್ ಆಗ್ಬಿಡುತ್ತೆ. ಆ ಡಿಫಿಕಲ್ಟಿ ಎಷ್ಟು ಚೇಂಜ್ ಆಗತ್ತೆ ಅಂದ್ರೆ ಅವ್ರಿಗೆ ಬಟ್ಟೆ ಹಾಕೊಳ್ಳಕ್ಕೆ ಕೇರ್ ಗಿವರ್ ಅಥವಾ ಫ್ಯಾಮಿಲಿ ಮೆಂಬರ್ನ ಹೆಲ್ಪ್ ತಗೊಳ್ಬೇಕಾಗತ್ತೆ. ಅದ್ ಹೇಗೆ ಅಂದ್ರೆ ಆರ್ಥರೈಟಿಸ್ ಪೇಷಂಟಿಗೆ ಟ್ರೌಸರ್ ಅಥವಾ ಶರ್ಟ್ ಹಾಕೊಳ್ಳೋದು ಕೂಡ ತುಂಬಾ ದೊಡ್ಡ ಕೆಲಸ ಆಗ್ಬಿಡುತ್ತೆ. ಆಫ್ಟರ್ ಸರ್ಜರಿ ಅಥವಾ ಬೆಡ್ ರಿಡನ್ ಪೇಷಂಟಿಗಾಗ್ಲಿ ರೆಗ್ಯುಲರ್ ಕ್ಲೋತಿಂಗ್ ಹಾಕೊಳ್ಳೋದು ತುಂಬಾ ಇಂಪಾಸಿಬಲ್ ಆಗಿರುತ್ತೆ. ಆಲ್ಝೈಮರ್ ಪೇಷಂಟಿಗೆ ನೆನ್ಪಿಟ್ಕೊಳ್ಳೋದು, ಅವ್ರಿಗೆ ಪ್ಯಾಂಟ್ ಜಿಪ್ ಕೂಡ ಹಾಕೊಳ್ಳೋದು ಕೂಡ ತುಂಬಾ ಸಲ ಕಷ್ಟ ಆಗ್ತಿರತ್ತೆ. ಟೈಟನ್ಸ್, ಬಟ್ಟೆ ಅನ್ನೋದು ನಮ್ಮ ಬೇಸಿಕ್ ಅವಶ್ಯಕತೆ. ಬಟ್ಟೆ ಹಾಕೊಳ್ಳೋದು ನಮ್ಮ ಅಧಿಕಾರ ಆಗಿರುತ್ತೆ. ಆದ್ರೆ ನಮಗ್ ಅದನ್ನೇ ಹಾಕೊಳ್ಳೋಕ್ ಕಷ್ಟ ಆದಾಗ ಅಥವಾ ನಮಗದ್ ಮಾಡಕ್ ಆಗದೆ ಇದ್ದಾಗ ಇದರ ಪರಿಣಾಮ ಹೇಗಿರುತ್ತೆ ಅಂದ್ರೆ ನಮ್ಮ ಕಾನ್ಫಿಡೆನ್ಸ್ ಮತ್ತೆ ಸೆಲ್ಫ್ ಬಿಲೀಫ್ ಮೇಲೆ ಎಫೆಕ್ಟ್ ಆಗುತ್ತೆ. ಭಾರತದ ಮಲ್ಟಿ ಕ್ರೋರ್ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಇವಾಗ ಎಷ್ಟೊಂದು ಫ್ಯಾಷನ್ ಬ್ರಾಂಡ್ಸ್ ಇದಾವೆ. ಅದು ಜನ್ಸಿ ಮಕ್ಕಳಿಗೆ, ಹೆಂಗಸರಿಗೆ, ಗಂಡಸರಿಗೆ, ಸೀನಿಯರ್ ಸಿಟಿಸನ್ಸ್ಗೆ, ಆಮೇಲೆ ಸ್ಪೆಷಲಿ ಏಬಲ್ಡ್ ಫ್ರೆಂಡ್ಲಿ ಕ್ಲಾತಿಂಗ್ಗೆ ಅಂತವ್ರಿಗೆ ಪೂರ್ತಿ ಮಾಡಕ್ಕೆ ನಾನ್ ತಂದಿರೋದು ಹೆಕ್ಸಾರ್. ಹೆಕ್ಸಾರ್ ಇಂಡಿಯಾದ ಮೊದಲ ಎಲ್ಡರ್ಲಿ ಮತ್ತೆ ಅಡಾಪ್ಟಿವ್ ಕ್ಲಾತಿಂಗ್ ಆಗಿದೆ. ಹೆಕ್ಸಾರ್ ಎಂತ ಬ್ರ್ಯಾಂಡ್ ಅಂದ್ರೆ ಸ್ಪೆಷಲಿ ಏಬಲ್ಡ್ಗೆ ಅವರ ಅವಶ್ಯಕತೆಗೆ, ಸೀನಿಯರ್ ಸಿಟಿಸನ್ ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಮೆಡಿಕಲ್ ರಿಕವರಿ ಆಗ್ತಿರೋ ಪೇಷಂಟಿಗೆ ಅಂತವ್ರಿಗೆಲ್ಲ ನೀಡುತ್ತೆ. ಮತ್ತೆ ಅಫೋರ್ಡೆಬಲ್ ಇದೆ ಮತ್ತೆ ಆಕ್ಸೆಸಿಬಲ್ ಕ್ಲೋದಿಂಗ್ ಸೊಲ್ಯೂಷನ್ ಆಗಿದೆ. ಅವರ ಸ್ಟೈಲ್ ಅಥವಾ ಲುಕ್ ನ ಕಾಂಪ್ರಮೈಸ್ ಮಾಡ್ದೇನೆ. ಟೈಟನ್ಸ್, ನೀವು ಟೆಸ್ಟಿಮನಿ ತುಂಬಾ ನೋಡಿರ್ತೀರಾ ಇದುವರೆಗೂ, ಕೆಲವೊಂದ್ಸಲ ಬ್ಲಾಗ್ಸ್ ಅಲ್ಲಿ, ವೆಬ್ಸೈಟ್ಸ್ ಅಲ್ಲಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ. ಆದ್ರೆ ನನ್ನ ಟೆಸ್ಟಿಮನಿನ ನಾನು ಜೊತೆಗೆ ತಗೊಂಡ್ಬಂದಿದ್ದೀನಿ. ಪ್ಲೀಸ್ ಜಾಯಿನ್ ಮೀ ಟು ವೆಲ್ಕಮ್ ಹೆಕ್ಸಾರ್ಸ್ ನ ಹೀರೋ. ನಾವು ಕಂಚನ್ ಅವ್ರ ಜೊತೆ ಮಾತಾಡೋದಕ್ಕೂ ಮುಂಚೆ ನಾವು ನಿಮ್ಮನ್ನೇ ಕೇಳ್ತೀವಿ. ಇವರ ಈ ಇನೋವೇಷನ್ ಏನಿದೆ, ಈ ಐಡಿಯಾ ಏನಿದೆ, ನಿಮ್ಮ ಜೀವನ ಬದಲಾಯಿಸ್ತಾ? ನಾನು ಹೆಕ್ಸಾರ್ನ ಒಂದು 3 ತಿಂಗಳಿಂದ ಯೂಸ್ ಮಾಡ್ತಾನೆ ಇದ್ದೀನಿ. ನನ್ನ ನೀಡ್ಸ್ ಎಲ್ಲ ತುಂಬ ಚೇಂಜ್ ಆಗುತ್ತೆ, ಯಾಕಂದರೆ ನಾನು ವೀಲ್ ಚೇರಲ್ಲೇ ಇರ್ತೀನಿ ಯಾವಾಗಲೂ. ನನ್ನ ಪೂರ್ತಿ ದಿನದ ಕೆಲಸ ಎಲ್ಲನೂ ವೀಲ್ ಚೇರಲ್ಲೇ ಆಗುತ್ತೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾವ ಥರ ಬಟ್ಟೆ ಹಾಕೋತೀನಿ ಅನ್ನೋದು ಇಟ್ ಶುಡ್ ಬಿ ಫ್ಲೆಕ್ಸಿಬಲ್, ಸೊ ದಟ್ ನಾನೇ ಅದನ್ನ ಇಂಡಿಪೆಂಡೆಂಟ್ಲಿ ಹಾಕೊಳ್ಳೋ ಥರ ಇರಬೇಕು. ಸೆಕೆಂಡ್ ಥಿಂಗ್ ಏನು ಅಂದರೆ ಅದು ಫ್ಯಾಷನೇಬಲ್ ಆಗು ಇರಬೇಕು. ಇಲ್ಲಿ ಜಿಪ್ಪರ್ಸ್ ಎಲ್ಲ ಇದೆ. ನಾನು ಎಲ್ಲಿ ಕ್ಯಾಥರ್ ಡ್ರೆಸ್ನ ಯೂಸ್ ಮಾಡ್ತೀನಲ್ಲ, ಐ ಕ್ಯಾನ್ ಪ್ಲಗ್ ಇನ್ ಹಿಯರ್. ಮತ್ತೆ ನಾನು ಅದನ್ನ ಈಸಿಲಿ ಯೂಸ್ ಮಾಡಬಹುದು ಡೈಲಿ ಇಫ್ ಐ ವಾಂಟ್ ಟು ಗೋ ಟು ಅ ವಾಶ್ರೂಮ್ ಆರ್ ಎನಿವೇರ್ ಎಲ್ಸ್. ಸೊ ಥ್ಯಾಂಕ್ಸ್ ಟು ಹೆಕ್ಸಾರ್ ಅಂಡ್ ಮ್ಯಾಮ್ ಹೂ ಹ್ಯಾವ್ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್, ನಾನು ಆಕ್ಚುಲಿ ಗರ್ಲ್ ವಿತ್ ಪ್ರೊಸೆಸಸ್ ಅಂತ ಹೇಳ್ಕೊತೀನಿ. ಯಾಕೆಂದ್ರೆ ನನ್ನ ರೈಟ್ ಲೆಗ್ ಆಂಪ್ಯೂಟೆಡ್ ಆಗಿದೆ. ಸೊ ಮೈ ಅಡ್ವೆಂಚರರ್, ಟ್ರಾವೆಲ್ ಪ್ಲಾನರ್
ಅಂಡ್ ಮಲ್ಟಿಪಲ್ ಆಕ್ಟಿವಿಟೀಸ್. ಸೊ ನನಗೆ ನನ್ನ ಟ್ರಾವೆಲ್ ಮತ್ತೆ ಅಡ್ವೆಂಚರ್ ಅಲ್ಲಿ ತುಂಬಾ ಎಫರ್ಟ್ ಬೇಕಾಗುತ್ತೆ. ಅದಕ್ಕೆ ನನಗೆ ಹೆಕ್ಸಾರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ನನ್ನ ಕೈ ಯಾವಾಗಲೂ ಸ್ಟ್ರೈಟ್ ಆಗಿರೋದಿಲ್ಲ, ಸೊ ನನಗೆ ವೇರಿಂಗ್ ಕಂಫರ್ಟ್ ಕೂಡ ಬೇಕಾಗುತ್ತೆ. ಫಾರ್ ದ ಟೀ ಶರ್ಟ್ ಇವಾಗ ನಾನು ಹಿಂದೆಯಿಂದ ವೆಲ್ಕ್ರೋ ಹಾಕೊಂಡ್ಬಿಟ್ರೆ ಕೆಲಸ ಮುಗ್ದೋಯ್ತು. ಪ್ರೂಫ್ ಆಫ್ ಕಾನ್ಸೆಪ್ಟ್ ನಮ್ಮ ಕಣ್ಣು ಮುಂದೆನೇ ಇದೆ. ನಿಮ್ಮೆಲ್ರಿಗೂ ಮೊದಲನೇದಾಗಿ ಧನ್ಯವಾದ, ನೀವೆಲ್ಲ ಇಲ್ಲಿಗೆ ಬಂದು ನಿಮ್ಮ ಸ್ಟೋರಿಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಈ ಕಂಪನಿ ಇದೇ ವರ್ಷ ಇನ್ಕಾರ್ಪೊರೇಟ್ ಆಗಿರೋದು. ಇದಕ್ಕಿಂತ ಮುಂಚೆ ಅಂತ ಯಾವ್ದಾದ್ರು ಬ್ರ್ಯಾಂಡ್ ಇದೆಯಾ ನಿಮಗೆ ಈ ತರ ಕಸ್ಟಮೈಸ್ಡ್ ನಿಮ್ಮ ನೀಡ್ಸ್ಗೆ ಬಟ್ಟೆಗಳನ್ನ ಮಾಡ್ಕೊಡ್ತಿದ್ರಾ? ಇಸ್ ದೇರ್ ಎನಿಥಿಂಗ್ ಅವೈಲೇಬಲ್? ನಾವ್ ಯಾವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡೇ ಬರ್ಬೇಕು. ಲೈಫಲ್ಲಿ ಕೂಡ ಕ್ಲೋದಿಂಗ್ ಅಲ್ಲೇ ಆಗಿರಬಹುದು ಅಥವಾ ಎಲ್ಲಾದ್ರೂ ಹೋಗಿ ಬರ್ಬೇಕಾದ್ರೂ ಕೂಡ. ಮತ್ತೆ ನಮಗೋಸ್ಕರ ಸ್ಪೆಷಲ್ ಬ್ರ್ಯಾಂಡ್ ಅಂತ ಎಲ್ಲೂ ಮಾಡೋದಿಲ್ಲ. ಸೊ ನಾವ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಮತ್ತೆ ಹೆಕ್ಸಾರ್ ಜೊತೆಗೆ ಈಗ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲ, ಇಲ್ಲ, ಕೇವಲ ಎಂಜಾಯ್ ಮಾಡಬಹುದು. ಫ್ರೀಡಮ್. ಇನ್ಫ್ಯಾಕ್ಟ್ ಅವ್ರ ಹತ್ರ ಆಂಪ್ಯೂಟಿ ರಿಲೇಟೆಡ್ ಒಂದು ಪ್ಯಾಂಟ್ ಕೂಡ ಇದೆ, ಅದಕ್ಕೂ ಕೂಡ ವೆಲ್ಕ್ರೋ ಇದೆ. ಸೊ ನಮಗೆ ಬೇಸಿಕಲಿ ಅದು ಟೈಟ್ ಆಗ್ತಿರೋ ಹಾಗೆ ಅದನ್ನ ಡಿಸೈನ್ ಬಿಗ್ ಮಾಡಿದ್ದಾರೆ. ರೌಂಡ್ ಆಫ್ ಅಪ್ಲಾಸ್ ಫಾರ್ ಅವರ್ ಹೀರೋಸ್. ಯಾ ಹಾಗಾದ್ರೆ ನಿಮ್ಮೆಲ್ಲರಿಗೋಸ್ಕರ ಕಂಚನ್ ಅವರು ಕಸ್ಟಮೈಸ್ಡ್ ಬಟ್ಟೆ ಮಾಡಿದಾರಾ ಇಲ್ಲ ನೀವು ರೆಡಿಮೇಡ್ ಆಪ್ಷನ್ಸ್ ಇಂದ ಚೂಸ್ ಮಾಡ್ತೀರಾ? ಇಲ್ಲ ಸರ್, ಇದು ಕಸ್ಟಮೈಸ್. ಯಾಕಂದ್ರೆ ವೆಬ್ಸೈಟ್ಗೆ ಹೋದ್ರೆ ಆಪ್ಷನ್ ಸಿಗುತ್ತೆ ನಮ್ಗೇನ್ ಬೇಕು ಅಂತ, ಅದನ್ನ ಸೆಲೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರ ನೀಡ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾವು ಒಂದು ಸ್ಟ್ಯಾಂಡರ್ಡ್ ಸೈಜ್ ನ ತಯಾರು ಮಾಡಿದೀವಿ. ರೆಡಿ ಟು ವೇರ್ ಸೈಜ್ ಚಾರ್ಟ್ ಕೂಡ ಇದೆ, XS to XXL. ಆಮೇಲೆ ಇಲ್ಲಿಂದ ಅವರೆಲ್ಲ ನಮ್ಮಲ್ಲಿಗೆ ಬಂದಾಗ ಇವಾಗ ಖುಷಿ ಅವ್ರು ಆರ್ಡರ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಮತ್ತೆ ಇವ್ರು ನಮಗೆ ಆರ್ಡರ್ ಮಾಡಿದ್ರು ಅಂದ್ರೆ ಕಸ್ಟಮೈಸ್ ಸೈಜ್ ಇರುತ್ತೆ, ಅದು ಆಲ್ಟ್ರೇಷನ್ ಕೂಡ ನಾವು ಮಾಡ್ಕೊಡ್ತೀವಿ. ಅದು ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಫಿಟ್ ಆಗುತ್ತೆ, ಇಲ್ಲಾಂದ್ರೆ ಅದರ್ವೈಸ್ ವಿ ಡೂ ಸ್ಟಿಚಿಂಗ್. ಅಂದ್ರೆ ಮಾಸ್ಟರ್ ಪ್ಯಾನಲ್ ಅಲ್ಲಿ ಆಗುತ್ತೆ ದೊಡ್ಡ ಪ್ರೊಡಕ್ಷನ್, ಅದು ಮಾಸ್ ಪ್ರೊಡಕ್ಷನ್, ಬಟ್ ವಿ ಡೂ ಇಟ್ ಅದರಲ್ಲೂ ಆಲ್ಟ್ರೇಷನ್. Big round of applause for our guests here. Thank you very much for being here. ಕಂಚನ್ ಅವರೇ, ಈ ಇಡೀ ಉದ್ದೇಶದ ಐಡಿಯಾ ಇದು ಶುರುವಾಗಿದ್ದು ಹೇಗೆ? ಹೆಕ್ಸಾರ್ ನನ್ನ ಪರ್ಸನಲ್ ಜರ್ನಿ ಜೊತೆ ಕನೆಕ್ಟ್ ಆಗಿದೆ. ಸ್ವಲ್ಪ ನೀರು ಕೊಡ್ತೀರಾ? ನೀರು ಕುಡಿ ಸ್ವಲ್ಪ. ಈ 2 ವರ್ಷದ ಮುಂಚೆ ನಮ್ಮ ಅಮ್ಮಂಗೆ ಲಂಗ್ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಗಿತ್ತು. ಅದು 4th ಸ್ಟೇಜ್ ಅಲ್ಲಿ. ಅವರು ಪ್ಯಾಲೇಟಿವ್ ಕೇರ್ ಅಲ್ಲಿ ಇದ್ರು. ಪ್ಯಾಲೇಟಿವ್ ಕೇರ್ ಅಂದ್ರೆ ಅವ್ರು ಎಷ್ಟು ದಿನ ನಮ್ಮ ಜೊತೆ ಇರ್ತಾರೆ ಅಂತ ನಮ್ಗೆ ಈಗಾಗಲೇ ಗೊತ್ತಾಗೋಗಿರುತ್ತೆ. ಕೀಮೋ ನಡೀತಿದ್ದಾಗ ನಮ್ಮಮ್ಮನ ಕೈಯಲ್ಲಿ ಸ್ವೆಲ್ಲಿಂಗ್ ಆಗೋಗಿತ್ತು. ಅವ್ರಿಗದು ತುಂಬಾ ಕಷ್ಟ ಆಗ್ತಿತ್ತು. ಚೇಂಜ್ ಮಾಡೋದೇ ಬೇಡ ಅಂತ ಹೇಳ್ತಿದ್ರು. ಬೀಯಿಂಗ್ ಇನ್ ದ ಫ್ಯಾಷನ್ ಇಂಡಸ್ಟ್ರಿ ಫಾರ್ ಮೋರ್ ದನ್ ಅ ಡಿಕೇಡ್, ಪ್ರತಿ ಕ್ಷಣ ಲಕ್ಷಾಂತರ ಬಟ್ಟೆಗಳ ನಡುವೆ ಇದ್ದಾಗ ಅವಾಗ ನನಗೆ ಅನ್ಸಿದ್ದು ನಾನು ಒಳ್ಳೆದನ್ನ ತಗೊಂಡ್ ಬರ್ಲೇಬೇಕು ಇವಾಗ ಇಲ್ಲಿ. ಬಟ್ ಸರ್ಪ್ರೈಸಿಂಗ್ಲಿ ನನಗೇನು ಸಿಗ್ಲೇ ಇಲ್ಲ. ನಾನು ಆನ್ಲೈನ್ ಅಲ್ಲಿ ಹುಡುಕ್ದೆ, ಕೊನೆಗೆ US ಅಲ್ಲಿ ಒಂದ್ ಒಳ್ಳೆ ಬ್ರ್ಯಾಂಡ್ ನನಗೆ ಸಿಕ್ತು. ಅವಾಗ ಒಳ್ಳೆ ರೇಂಜು ಇತ್ತು. ಬಟ್ ಬೈ ದ ಟೈಮ್ US ಇಂದ ಇಂಡಿಯಾಗೆ ಬಂದ್ಬಿಟ್ಟಿದ್ವಿ, ಅಷ್ಟರಲ್ಲಿ ನಮ್ಮ ತಾಯಿ ವಿಷಯ ನನಗೆ ಗೊತ್ತಾಗಿತ್ತು. ಆ ಟೈಮಲ್ಲಿ ನಾನು ಹೊರಗಡೆ ಒಬ್ರು ಟೈಲರ್ ಜೊತೆ, ಅವ್ರು ಲೋಕಲ್ ಟೈಲರು, ಅದು ಅವರಿಗೋಸ್ಕರ ಡಿಸೈನ್ ಮಾಡಿದ್ದು. ಬೈ ದ ಟೈಮ್ ಇಟ್ ಗೆಟ್ ರೆಡಿ, ಐ ಲಾಸ್ಟ್ ಮೈ ಮದರ್. ಇವಾಗೇನೋ ಆ ಟೈಮ್ ಹೊರಟೆ ಹೋಗಿದೆ. ಅದಾದ್ಮೇಲೆ ನಾನು ಆ ಟೀ ಶರ್ಟ್ ನನ್ನ ಟೇಬಲ್ ಮೇಲೆ ಇರ್ತಿತ್ತು ನನ್ನ ಆಫೀಸಲ್ಲಿ. ಇದನ್ನ ನಾನು ಹಾಸ್ಪಿಟ್ಲಿಗೆ ಕೊಟ್ಬಿಡೋಣ ಅಂತ ಅನಿಸ್ತು ನನಗೆ. ಸೊ ವಿ ವೆಂಟ್ ಟು ದ ಸೇಮ್ ಹಾಸ್ಪಿಟಲ್. ಸೊ ನಾವು ಕೊಡಬೇಕು ಅಂತ ಅನ್ಸಿದಾಗ ಅಲ್ಲಿ ಯಾರಿಗಾದ್ರೂ ಬೇಕು ಅಂತ ಹೇಳಿದಾಗ ಒಂದ್ 3-4 ಜನ ಹೇಳಿದ್ರು ನನಗೂ ಬೇಕು ನನಗೂ ಬೇಕೇ ಬೇಕು ಅಂತ. ನನ್ನ ಹತ್ರ 3 ಟೀ ಶರ್ಟ್ ಇತ್ತು, ಅದರಲ್ಲಿ 5 ಜನ ಇದ್ರು. ಅವಾಗ ನನಗೆ ಅನ್ಸಿದ್ದು ನಾನು ನಿಮ್ಗೋಸ್ಕರ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅದು ಸಂಹೌ ನನ್ನ ಒಳಗಡೆ ಅನ್ಸ್ತಾನೆ ಇತ್ತು ನಾನು ಅವ್ರಿಗೋಸ್ಕರ ಮಾಡ್ಕೊಡ್ಬೇಕು ಅಂತ. ನಾನು ಇದ್ರ ಮೇಲೆ ರಿಸರ್ಚ್ ಮಾಡಿದೆ, ಮತ್ತೆ US ಇಂದ ಸ್ಯಾಂಪಲ್ಸ್ ತರಿಸಿದೆ. ಮತ್ತೆ ಹಾಗೆ ನಾನು ಕೆಲವೊಂದು ರಿಹ್ಯಾಬ್ಸ್ ಜೊತೆನೂ ನನ್ನ ಒಪ್ಪಂದ ಆಯ್ತು. ನನಗೆ ಅವಾಗ ಅರ್ಥ ಆಗಿದ್ದು ನಮ್ಮ ಎಲ್ಡರ್ಲಿ ದೇ ಜಸ್ಟ್ ನೀಡ್ ಅ ಟೈಮ್. ಜನಕ್ಕೆ ಅನ್ಸುತ್ತೆ ಅದು ಲೈಬಿಲಿಟಿ ಅಂತ, ಬಟ್ ಟ್ರಸ್ಟ್ ಮೀ ಅದು ಲೈಬಿಲಿಟಿ ಅಲ್ಲ, ಅದು ರಿಸೋರ್ಸ್ ಅಂತ. ನಾನು ಇವಾಗಿರೋ ಜನ್ಸಿ ಅವ್ರಿಗೆ ಮತ್ತೆ ಇವಾಗಿನ ಮಕ್ಕಳಿಗೆ ಇದನ್ನೇ ಹೇಳ್ತಿರ್ತೀನಿ. ನೀವು ಕಷ್ಟಪಟ್ಟಿರೋ ಆ ಕೈಯಲ್ಲಿ ಎಷ್ಟು ಶಕ್ತಿ ಇರ್ಬೇಕು ಅಂತ ಅಂದ್ರೆ ಜೀವನ ನಡೆಸೋ ಅಂತ ಶಕ್ತಿ ಸಿಗೋದು ತಾತ ಅಜ್ಜಿ ಅವರ ಮಾತಲ್ಲಿ. ಕಂಚನ್ ಅವ್ರೆ, ನಮ್ಗೆ ನಿಮ್ ಮಿಷನ್ ತುಂಬಾ ಇಷ್ಟ ಆಯ್ತು. ನನ್ಗೆ ಹೇಳಿ ಇದು ಸಸ್ಟೈನ್ ಹೇಗಾಗುತ್ತೆ ಅಂತ. ಯಾಕಂದ್ರೆ ಈಗಿರೋ ಎಕ್ಸಿಸ್ಟಿಂಗ್ ಮ್ಯಾನುಫ್ಯಾಕ್ಚರ್ಸ್ ಅದೇ ವೆಲ್ಕ್ರೋ ಯೂಸ್ ಮಾಡೋರು ಅಥವಾ ಜಿಪ್ ಕೊಡೋದು, ಇದು ತುಂಬಾ ಈಸಿಯಾಗಿ ಕಾಪಿ ಆಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ನಿಮ್ಮನ್ನ ನೀವು ಕಾಂಪಿಟೇಟಿವ್ ಆಗಿ ಇರಿಸ್ಕೊಳ್ಳೋದಕ್ಕೋಸ್ಕರ ನೀವು ಏನ್ ಮಾಡ್ಬೋದು, ಮತ್ತಿದನ್ನ ಅವಾಯ್ಡ್ ಅಥವಾ ಪೇಟೆಂಟೆಡ್ ಅಥವಾ ಪೇಟೆಂಟ್ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಕೆಲವೊಂದು ಪ್ರಾಡಕ್ಟ್ಸ್ ನಾವು ಪೇಟೆಂಟ್ ಮಾಡ್ಸಿದೀವಿ. ನನಗನ್ಸೋ ಪ್ರಕಾರ ಈ ಪ್ರಾಡಕ್ಟ್ ಗೆ ಎಷ್ಟೋ ಡಿಮ್ಯಾಂಡ್ ಇದೆ ಅಂತಂದ್ರೆ ಇದನ್ನ ಒಬ್ಳೆ ಪೂರ್ತಿ ಮಾಡಕ್ ಆಗಲ್ಲ ಅಂತ ಅನ್ಸ್ತು ನನ್ಗೆ. ಐ ರಿಕ್ವೆಸ್ಟ್ ಎವ್ರಿ ಬಿಗ್ ಬ್ರ್ಯಾಂಡ್ ಹೂ ಕಮ್ ವಿತ್ ಸಮ್ ಫ್ಯಾಷನ್ ಕ್ಲೋದಿಂಗ್, ಯಾಕಂದ್ರೆ ಇದು ಎಲ್ಲರ ಬೇಸಿಕ್ ರೈಟ್ ಆಗಿರೋದ್ರಿಂದ. ವೆರಿ ವೆಲ್ ಸೆಟ್.
55 ಲಕ್ಷದ ಸೇಲ್ ಆಗಿದೆ ಅಂತ. 6 ತಿಂಗಳು ಕೂಡ ಮುಗ್ದಿಲ್ಲ ನೀವು ಸ್ಟಾರ್ಟ್ ಮಾಡಿ. ಆದ್ರೆ ನಾನು ಇದನ್ನ ಕೂಡ ನೋಡಿದೀನಿ 41 lakhs ಬರ್ನ್ ಇದೆ ಅಂತ. ನಮ್ಮ ನೆಟ್ ಮಾರ್ಜಿನ್ ಇವಾಗ 18ರಿಂದ 20% ವರ್ಗೂ ಇದೆ. ನಾನು ಇವಾಗ 55 ಲಕ್ಷ ಸೇಲ್ ಮಾಡಿದೀನಿ ಅಂದ್ರೆ ನಾನು 41 ಹಾಕಿದೀನಿ ಅಂದ್ರೆ ಬಟ್ ಇವಾಗ ನಾವು ಬ್ರೇಕ್ ಇವನಿಗೆ ಬರ್ತಿದೀವಿ. ಕಾಂಚನ ಅವರೇ, ಇನ್ನೊಂದು ಪ್ರಶ್ನೆ. ನಿಮ್ಗೆ ಆಫ್ಲೈನ್ ಹೋಗೋದಕ್ಕೆ ಏನ್ ಪ್ಲಾನ್ಸ್ ಇದೆ? ನೀವು MBOದಲ್ಲಿ ಹೋಗ್ತೀರಾ ಅಥವಾ ಸ್ಟಾಲ್ ಲಾಂಚ್ ಮಾಡ್ತೀರಾ? ಹೌ ವಿಲ್ ಯು ಗೆಟ್ ದ ಪ್ರಾಡಕ್ಟ್ ಅವೈಲೇಬಲ್ ಆಫ್ಲೈನ್ ಆಸ್ ವೆಲ್? ಯಾಕಂದ್ರೆ ಈ ಕಸ್ಟಮರ್ ಗಳಿಗೆ ಟಚ್ ಅಂಡ್ ಫೀಲ್ ತುಂಬಾ ಬೇಕಾಗಿದೆ. ನಾವಿವಾಗ ಬರ್ತಿರೋದು EBOs ಅವ್ರ ಜೊತೆ. EBOs ನಮ್ಮ ಶಾಪ್ ಅಥವಾ ಸ್ಟೋರ್ ಆಗಿರಲ್ಲ. ನಾವ್ ತೆರೆಯೋದು ಎಕ್ಸ್ಪೀರಿಯನ್ಸ್ ಸೆಂಟರ್ಸ್, ಕ್ಲಬ್ಸ್. ಅದ್ ಯಾವ ರೀತಿ ಇರುತ್ತೆ ಅಂದ್ರೆ ಬಿಲ್ಲಿಂಗ್ ಟೇಬಲ್ ಹೈಟು ಇಲ್ಲಿವರೆಗೂ ಇರುತ್ತೆ. ವೀಲ್ ಚೇರ್ ಅವರು ಕೂಡ ಹೋಗ್ಬಿಟ್ಟು ಅವ್ರ ಬಿಲ್ಲಿಂಗ್ ಅವರೇ ಮಾಡ್ಕೊಳ್ಬಹುದಾದಂತದ್ದು. ಅಲ್ಲಿ ಟೇಬಲ್ಸ್ ಎಲ್ಲ ಆಗಿರುತ್ತೆ, ಅಲ್ಲಿ ಕಾಫಿ ಶಾಪ್ ಇರುತ್ತೆ. ನಾನು ಇದುವರೆಗೂ ಡಿಸೈಡ್ ಮಾಡಿಲ್ಲ ನಾನು ಕಾಫಿ ಅವ್ರಿಗೆ ದುಡ್ಡು ತಗೊಳ್ಳೋದಾ ಅಥವಾ ಬಿಡೋದ ಅಂತ. ಮೇಡಮ್ ಅದನ್ನೆಲ್ಲ ನಾನು ಕೊಟ್ಬಿಡ್ತೀನಿ, ನೀವು ಶಾಪ್ ಹಾಕ್ಬಿಡಿ ಅಷ್ಟೇ. ನಾನು ಇವಾಗ ರೈಟಿಂಗ್ ಅಲ್ಲಿ ತಗೊಂಡ್ಬಿಡ್ತೀನಿ ನಿಮ್ಮ ಮಾತನ್ನ ಸರ್. ಅಯ್ಯೋ ರೈಟಿಂಗ್ ಹಾಗೆ ಮಾಡ್ಬೇಕು ನೋಡಿ. ಈ ಫೌಂಡರ್ ಪರ್ಫೆಕ್ಟ್ ಬಿಸ್ನೆಸ್ ವುಮೆನ್ ಇವರು. ಈಗಲೇ ರೈಟಿಂಗ್ ಅಲ್ಲಿ ಬೇಕಂತೆ. ಐ ವಾಸ್ ವೇಟಿಂಗ್ ಫಸ್ಟ್ ಯಾರು ಬಜಾರ್ ಹೊಡಿತಾರೆ ಅಂತ. ಅರ್ಜುನ್ ಅವರಂತೂ ಬಜಾರ್ನ ಒತ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಮುಂಚೆ ನೀವು ಅವರ ಆಫರ್ನ ತಗೊಳ್ಳಿ. ಎಕ್ಸಾಕ್ಟ್ಲಿ. ನಾನು ಅರ್ಜುನ್ ಅವ್ರಿಗೆ ಇನ್ನೂ ಸ್ವಲ್ಪ ಸಹಾಯ ಮಾಡ್ತೀನಿ. ಮೊದಲು ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ನಿಮ್ಮ ವೋಟಿಂಗ್ ಮೀಟರ್ಸ್ ನ ತೆಗಿರಿ. ಎಸ್ ಅಥವಾ ನೋ ಒತ್ತೋದ್ರ ಮೂಲಕ ಈ ಪ್ರಾಡಕ್ಟ್ ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಹೇಳಿ. ಥ್ಯಾಂಕ್ ಯು. ಇದಕ್ಕೆ ನಾವು ಅರ್ಜುನ್ ಅವ್ರನ್ನ ಚಾಂಪಿಯನ್ ಅನ್ನೋದು. ಅವ್ರಿಗೆ ಗೊತ್ತಿತ್ತು ಈ ಪ್ರಾಡಕ್ಟ್ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತ. ಅದಕ್ಕೆ ಬ್ಲಾಕ್ ಬಜಾರ್ ಹೊತ್ಬಿಟ್ರು ಅವರು. ಈ ಮಿಷಿನ್ ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ನಾನು ಈ ಬ್ಲಾಕ್ ಬಜಾರ್ನ ಏನಕ್ಕೆ ಓದಿದೆ ಅಂತಂದ್ರೆ ಉಳಿದಿರೋ ಟೈಟನ್ಸ್ ಗಳಿಗೆ ಕೂಡ ಪ್ರೆಷರ್ ಕೊಡೋದಕ್ಕೆ. ಅಂಡ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ನಾವು ಒಟ್ಟಿಗೆ ಕೆಲಸ ಮಾಡಿದ್ರೆ ಒಪ್ಪಿದ್ರೆ ನೀವು. ಬಟ್ ನನಗಿದು ಕೂಡ ಗೊತ್ತಿದೆ, ಫ್ಯಾಷನ್ ಬಿಸ್ನೆಸ್ ತುಂಬಾನೇ ಕಷ್ಟ. ಇನ್ವೆಂಟ್ರಿದು ತುಂಬಾ ಚಾಲೆಂಜಸ್ ಬರುತ್ತೆ. ಮುಂದೆ ಫಂಡಿಂಗ್ ರೈಸ್ ಮಾಡೋದಕ್ಕೆ ತುಂಬಾ ಇಶ್ಯೂಸ್ ಬರ್ತವೆ. ಫಾರ್ ದಿಸ್ ರೀಸನ್ ಇದು ನನ್ನ ಪ್ರಪೋಸಲ್. ನಾವೆಲ್ಲ ಒಟ್ಟಿಗೆ ಸೇರಿ ಈ ಡೀಲ್ ಮಾಡೋಣ. ನಾನಿವಾಗ ಸದ್ಯಕ್ಕಿರುವಂತ ಕರೆಂಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ಬಹುದಾ ನಿಮ್ಗೆ? ಹಾ ಹೇಳಿ ಹೇಳಿ. ಹೇಳಿ. ನಮಗೆ ಇವಾಗ IFCR ಅವ್ರು ಕೊಟ್ಟಿದ್ದಾರೆ. ಅದು 1 crore ಸೀಡ್ ಫಂಡ್ ಅಟ್ ದ ವ್ಯಾಲ್ಯೂಯೇಷನ್ ಆಫ್ 20 CR ಇಸ್ ದ ಬೇಸ್ ವ್ಯಾಲ್ಯೂಯೇಷನ್. ನಾನು ಈ ವರ್ಷ 18 ಕೋಟಿ ಬಿಸ್ನೆಸ್ ಮಾಡಿದ್ರೆ ಅವಾಗ ವ್ಯಾಲ್ಯೂಯೇಷನ್ 30 crores ಆಗತ್ತೆ. ಸೊ ನಾನು ಇವತ್ತಿನವರೆಗೂ ಅದ್ರ ಅಕಾರ್ಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ಅದು ಬೇಸ್ ವ್ಯಾಲ್ಯೂಯೇಷನ್ ಅಕಾರ್ಡಿಂಗ್ ಆಗಿ. ಸೊ ಇವಾಗ ನನ್ನ ಆಸ್ಕು 1 crore for 5% equity. ಸೊ ಇವ್ರು ಕೇಳ್ತಿರೋದು 1 ಕೋಟಿ ಫಾರ್ 5%. ಸರಿ. ಅರ್ಜುನ್, ನೀವು ನಿಮ್ಮ ಆಫರ್ ನ ಹೇಳ್ಬಿಡಿ. ನಾನು ಮೊದಲು ಹೇಳಬೇಕು ಅನ್ಕೊಂಡಿದ್ದು 1 crore at 10 crore ವ್ಯಾಲ್ಯೂಯೇಷನ್. ಬಟ್ ಬಿಕಾಸ್ ಆಲ್ರೆಡಿ 20 crore ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಅಂದ್ರೆ ಆಫರ್, ನಾನು 1 crore at 15 crore ವ್ಯಾಲ್ಯೂಯೇಷನ್ ಗೆ ಮಾಡೋದಕ್ಕೆ ರೆಡಿ ಇದ್ದೀನಿ. ಅಂಡ್ ಹೋಪ್ಫುಲಿ ರೆಸ್ಟ್ ಆಫ್ ಟೈಟನ್ಸ್ ವಿಲ್ ಜಾಯ್ನ್ ಅಸ್. ನೀವು ಯೋಚನೆ ಮಾಡೋದಕ್ಕೆ ಬಿಸ್ನೆಸ್ ಲಾಂಚ್ ನ ಯೂಸ್ ಮಾಡಬೇಕು ಅನ್ನೋದಾದ್ರೆ ಮಾಡಬಹುದು. ಡಿಸ್ಕಸ್ ಮಾಡ್ಕೊಂಡು ಬನ್ನಿ. ಇವ್ರು ಹಾಸ್ಪಿಟಲ್ಸ್ ಎಲ್ಲ ಟಾರ್ಗೆಟ್ ಮಾಡಬೇಕು. ತುಂಬಾ ಜಾಗದಲ್ಲಿ ಅವಶ್ಯಕತೆ ಇದೆ ಇದು. ಐ ಆಮ್ ಕನ್ಸರ್ನ್ಡ್ ಅಬೌಟ್ ದಿ ವ್ಯಾಲ್ಯೂಯೇಷನ್. ಅಂದ್ರೆ ಲೆಟಸ್ ಹಾಗೆ ಒಂದು ಕೌಂಟರ್ ಆಫರ್ ಕೂಡ ಮಾಡ್ಬಿಡಿ ಅಲ್ಲ. ಇದ್ರಲ್ಲಂತೂ ನಾನು ಕೈ ಜೋಡಿಸ್ತೀನಿ. ಅಂದ್ರೆ ಇಟ್ಸ್ ಟು ಗುಡ್. ನಾನ್ ದುಡ್ಡು ಹಾಕಲ್ಲ, ಆದ್ರೆ ರೀಚ್ ಅಂತೂ ಮಾಡ್ತೀನಿ. ಇದನ್ನ 18 crores ಅಲ್ಲಿ ಕ್ಲೋಸ್ ಮಾಡೋ ಪ್ರಯತ್ನ ಮಾಡೋಣ. ಹಾಗಾದ್ರೆ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ. ಹಾ, ನೀವು ಮಾಡಿ. ಹಾಗಾದ್ರೆ ಓಕೆ. ಕಂಚನ್ ಅವರು ಬಿಸ್ನೆಸ್ ಲಾಂಚ್ ಇಂದ ಈ ರೀತಿ ನಗ್ನಗ್ತಾ ಬರ್ತಾ ಇರೋದು ನೋಡಿದ್ರೆ ನಿಮ್ಮೆಲ್ರಿಗೂ ಸೇರಿ ಒಳ್ಳೆ ಆಫರ್ ಇದೆ ಅನ್ಸುತ್ತೆ. ಬಿಸ್ನೆಸ್ ಡೀಲ್ ಇಸ್ ಡೆಫಿನೆಟ್ಲಿ ಗೋನಾ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆ ಬಿಸ್ನೆಸ್ಗೋಸ್ಕರ ಇಲ್ಲಿಗೆ ಬಂದಿರೋದು. ಆದ್ರೆ ಈ ಮಿಷನ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ದೃಷ್ಟಿಕೋನ ಬೇಕಾಗತ್ತಲ್ಲ ಅದೆಲ್ಲ ನೀವು ನನಗೆ ಕೊಟ್ಟಿದ್ದೀರಾ ಇವತ್ತು. ಮತ್ತೆ ನನಗೆ ಎಷ್ಟು ಇವತ್ತು ಕಾನ್ಫಿಡೆನ್ಸ್ ಕೊಟ್ರಿ, ಅದಕ್ಕೆಲ್ಲ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಾವೆಲ್ಲರೂ ಸೇರ್ಕೊಂಡು ಇದನ್ನ 18 crore ವ್ಯಾಲ್ಯೂಯೇಷನ್ಗೆ ಹಾಕ್ಬಿಟ್ರೆ ಅದ್ರ ಜೊತೆಗೆ ಮ್ಯಾಮ್ ಈಗ ಲೈಕ್ 10-15%ಗೆ ನೀವು ನೆಗೋಷಿಯೇಟ್ ಮಾಡ್ತಾ ಇದ್ದೀರಾ. ಒಳ್ಳೆ ಡೀಲ್ ಇದು. ನಾವೆಲ್ಲ ನಮ್ಮ ನೆಟ್ವರ್ಕ್ಸ್ ಮತ್ತೆ ನಮ್ಮ ರೆಸ್ಪೆಕ್ಟ್ ಮತ್ತೆ ಲವ್ ಫಾರ್ ಸೀನಿಯರ್ ಸಿಟಿಸನ್ಸ್ ಜೊತೆಗೆ ತರ್ತೀವಿ. ಸೊ ಲೆಟ್ಸ್ ಡೂ ದ ಡೀಲ್. ಹದಿನೈದಕ್ಕೆ ಆಸ್ ಯು ಸೇ ಸರ್. ಓಕೆ ರೀ. ಹಾಗಾದ್ರೆ ಬನ್ನಿ ಕಂಗ್ರ್ಯಾಚುಲೇಷನ್. ಹಾಗಾದ್ರೆ ಕೈ ಮಿಲಾಯಿಸಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಐ ಬೀಯಿಂಗ್ ವುಡ್ ಲೈಕ್ ಟು ಸಿ ಇಷ್ಕಿರೋ ಕಡೆ ರಿಸ್ಕ್ ಇರಲೇಬೇಕು.
ನಂದು ಉಲ್ಟಾ ಇತ್ತು, ರಿಸ್ಕ್ ಇದ್ರೆ ಇಷ್ಕ್ ಇರುತ್ತೆ ಅಂತ. ಬಟ್ ಇಷ್ಕ್ ಇದ್ರೆ ರಿಸ್ಕ್ ಇರುತ್ತೆ. ಯಾಕಂದ್ರೆ ಇವ್ರ ಕೆಲ್ಸದ ಮೇಲೆ ಇವರು ಎಷ್ಟು ಇಷ್ಕ್ ಇದೆ ಅಂತಂದ್ರೆ ಎಂತ ರಿಸ್ಕ್ ತಗೊಳಕ್ಕೂ ರೆಡಿ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಕಂಚನ್ ಅವರೇ. ಇವಾಗ ಯಾವ ಟ್ರೆಜೆಕ್ಟ್ರಿ ಬರುತ್ತೋ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಲ್ಲೇ ಬರುತ್ತೋ. ಸೊ ಐ ಆಮ್ ಶೋರ್ ಮೈ ಮಮ್ಮ ಇಸ್ ಬ್ಲೆಸ್ಸಿಂಗ್ ಮೀ ಮೋರ್ ನಾವ್. ಎನಿವೇ ಶಿ ಇಸ್ ಆಲ್ವೇಸ್ ವಿತ್ ಮೀ. ಅದಕ್ಕೆ ಇದು ಪರ್ಸನಲ್ ಇಂದ ಗ್ಲೋಬಲ್ ಆಗಿ ಹೋಗಿದೆ ಇವಾಗ. ನೋಡ್ತಾನೆ ಇರಿ ಐಡಿಯಾ ಬಾಸ್.